ಬೇಕಾದಂತಹ ಯೋಜನೆಗಳಲ್ಲೂ ಕೂಡ ಯಾವ ರೀತಿ ಕಮಿಷನ್ ಪಡೆದುಕೊಳ್ತಿದ್ದಾರೆ, ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಸಗುತ್ತಿದ್ದಾರೆ, ಆ ಕುರಿತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಸುದ್ದಿ. ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಸುದ್ದಿ. ಈ ಕ್ಷಣಕ್ಕೆ ಇಡೀ ಸರ್ಕಾರ ನೋಡಲೇಬೇಕಾಗಿರುವಂತಹ ಸ್ಟೋರಿ. ಕಾರಣ ಸರ್ಕಾರವೇ ದಂಗಾಗ್ಬಿಡುತ್ತೆ ಈ ಸ್ಟೋರಿ ನೋಡಿದ್ರೆ. ಗ್ಯಾರಂಟಿಯ ಬಿಗ್ ಎಕ್ಸ್ಕ್ಲೂಸಿವ್ ನಲ್ಲಿ ಲೈವ್ ವಿಡಿಯೋ ಮೂಲಕ ಇಲಾಖೆಗೆ ಸಂಬಂಧಪಟ್ಟಂತಹ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿರೋದು MLA ಅಥವಾ ಸಚಿವರ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಆ ನಾಯಕನ ಮುಖವಾಡವನ್ನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಲೇಬೇಕು. ಏನಾಗ್ತಾ ಇದೆ ನಿಮ್ಮ ಸರ್ಕಾರದಲ್ಲಿ, ಪ್ರಮುಖವಾಗಿ ನಿಮ್ಮ ಕ್ಯಾಬಿನೆಟ್ ನಲ್ಲಿ ಇರುವಂತಹ ಸಚಿವರ ಇಲಾಖೆಯಲ್ಲಿ ಏನೇನಾಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕಿದೆಯಾ ಅನ್ನೋದು ಪ್ರಶ್ನೆ. ಗಮನಕ್ಕಿಲ್ಲ ಅಂದ್ರೆ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಅದು ಕೂಡ ವಿತ್ ಪ್ರೂಫ್, ಲೈವ್ ವಿಡಿಯೋ ಮೂಲಕ ಸರ್ಕಾರದ ಕಣ್ತರಿಸುವ ಪ್ರಯತ್ನವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾತೆತ್ತಿದ್ರೆ ಸಾಕು, ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರೂ ಕೂಡ ಎಲ್ಲಾ ಇಲಾಖೆಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕುತ್ತೆ. ಯಾವುದೇ ಯೋಜನೆಗಳು ಫಲಾನುಭವಿಗಳನ್ನ ತಲುಪಬೇಕು ಅಂದ್ರೆ ಲಂಚ ಕಮಿಷನ್ ಕೊಡ್ಲೇಬೇಕು, ಕೈ ಬಿಸಿ ಮಾಡ್ಲೇಬೇಕು ಅನ್ನುವಂತ ಪರಿಸ್ಥಿತಿ ಪ್ರತಿಯೊಂದು ಇಲಾಖೆಯಲ್ಲಿ ಇದೆಯಾ ಅನ್ನುವಂತ ಮಾತುಗಳು ಪದೇ ಪದೇ ಕೇಳೋದಕ್ಕೆ ಸಿಗ್ತಾ ಇತ್ತು. ಜಸ್ಟ್ ಮಾತುಗಳು, ಆರೋಪಗಳು, ಇಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇತ್ತು. ಬಟ್ ಈ ಬಾರಿ ಸಾಕ್ಷಿ ಸಮೇತವನ್ನ ಗ್ಯಾರಂಟಿ ನ್ಯೂಸ್ ಸರ್ಕಾರದ ಮುಂದೆ ಇಡ್ತಾ ಇದೆ, ಯಾವ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅಂತ. ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಸುದ್ದಿ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಮುಂದುವರೆದು ಈ ಸುದ್ದಿಯನ್ನ ಗಮನಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಕಾರಣ ಇಡೀ ಸರ್ಕಾರ ಈ ಸುದ್ದಿಯನ್ನ ನೋಡಿದ್ರೆ ಅಲುಗಾಡೋದು ಕೂಡ ಪಕ್ಕ. ಗ್ಯಾರಂಟಿ ನ್ಯೂಸ್ ನಲ್ಲಿ ಭ್ರಷ್ಟ ನಾಯಕನ ಮುಖವಾಡವನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಲಂಚ ಕೊಟ್ರೇನೆ ಕೆಲಸ, ಕೈ ಬಿಸಿ ಮಾಡದಿದ್ರೆ ಇಲ್ಲಿ ಏನೂ ಕೂಡ ಕೆಲಸ ಆಗಲ್ಲ. ನೇರವಾಗಿ ಕೇಳ್ತಾರೆ ನೋಡಿ ಲಂಚವನ್ನ, ಇಷ್ಟು ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ನೇರವಾಗಿ ಓಪನ್ ಆಗಿ ಹೇಳುವಂತಹ ಲೈವ್ ವಿಡಿಯೋ. ಸೊ ಗ್ಯಾರಂಟಿ ನ್ಯೂಸ್ ನಲ್ಲಿ ಸಾಕ್ಷ್ಯ ಸಮೇತ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ, ಭ್ರಷ್ಟ ಕೈ ನಾಯಕನ ಮುಖವನ್ನ ಅನಾವರಣ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಬಡವರ ರಕ್ತ ಹೀರ್ತಿದ್ದಾನೆ ಆ ನಿಗಮದ ಅಧ್ಯಕ್ಷ.